ತುಂಬ ಖುಷಿ ಆಗ್ತದೆ. ಪ್ರತಿಯೊಬ್ಬ ಆರ್ಟಿಸ್ಟ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು, ಒಂದು ಮೂವಿ ಮುಗಿಸಿ ಪ್ರೆಸ್ ಮೀಟಲ್ಲಿ ಕೂರೋದು. ಆ್ಯಂಡ್ ಮುಹೂರ್ತದ ದಿನ ನನಗೇನು ಭಯ ಆಗ್ತಿರಲಿಲ್ಲ. ಬಿಡು, ನಾನು ಯಾರು ಗುರು, ನಾನು ಯಾರು ಗೊತ್ತು, ಹೆಚ್ಚು ಕಮ್ಮಿ ಆದರೂ ತಲೆ ಕೆಡಿಸ್ಕೊಡ್ತಿರಲಿಲ್ಲ. ಆ್ಯಂಡ್ ಅವತ್ತು ನನಗೆ ಬೇರೆಯೇ ಧೈರ್ಯ ಇತ್ತು. ಅಂದರೆ ಇಮ್ಮಿಡಿಯೇಟಾಗಿ ಯಾರೋ ಒಬ್ಬರು ಸಿಕ್ಕಿದ್ರು, ಪ್ರೊಡ್ಯೂಸರು ನಾನೆಲ್ಲ ಮಾಡ್ತೀನಿ ಅಂದರು. ಅದು ವೈಬೇ ಬೇರೆ ಇತ್ತು. ಬಟ್ ಮುಹೂರ್ತ ಆಗಿ ಎಲ್ಲ ಕಡೆ ಪ್ರೆಸ್ ಮೀಟ್ ಆಗಿ ನಾನು ಸೀರಿಯಲೆಲ್ಲ ಮಾಡ್ತಾಯಿದ್ದೆ, ನನ್ನ ಫ್ರೆಂಡ್ ಸರ್ಕಲ್ಲು, ಅಂದರೆ ಹೇಳ್ಕೊಳ್ಳೋದು ಅಂತಲ್ಲ, ಒಂದು ಬಳಗ ಇದೆ ನನಗೆ, ಅದು ಒಂದು ಬಳಗ ಇದೆ. ಎಲ್ಲ ಕಡೆ ಗೊತ್ತಾಗೋಯ್ತು. ಕೊನೆಗೆ ಇಲ್ಲ ಪ್ರೊಡ್ಯೂಸರ್. ಸೊ ಏನು ಮಾಡಬೇಕು ಅಂತ ಗೊತ್ತಲ್ಲ, ಆ ಫೀಲ್ ಈಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ನನ್ನ ಮುಖದಲ್ಲಿ ಕಾಣ್ತಾ ಇರ್ಬೋದೇನೋ ನಿಮಗೆ. ಆ ಭಯ ಅದು ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಆ್ಯಂಡ್ 2 ದಿನ ನಾನು ಕೂಡ ಡಿಪ್ರೆಷನ್ಲಿದ್ದೆ. ನಮ್ಮ ಡೈರೆಕ್ಟರ್ ಸರ್ ಆದಷ್ಟು ಧೈರ್ಯ ತುಂಬ್ತಾಯಿದ್ರು, ಇಲ್ಲ ಒಳ್ಳೇದಾಗುತ್ತೆ ವೆಯ್ಟ್ ಮಾಡು ಅಂತ. ಅದಾದಮೇಲೆ ನನ್ನ ಬಳಗ ಏನಿದೆ, ಸೊ ನಿಮ್ಗೆಲ್ಲರಿಗೂ ಒಂದು ಇನ್ಸಿಡೆಂಟ್ ಗೊತ್ತಿರ್ಬೋದು. ನವೀನ್ ಶಂಕರ್ ಸರ್ ಒಂದು ಮೂವಿಗೆ ಫಸ್ಟ್ ಒಂದು ಚಿಕ್ಕದಾಗ ಒಂದು ಟ್ರೈಲರ್ ಥರ ಒಂದು ಕಂಟೆಂಟ್ ಮಾಡ್ತಾರೆ. ಅದಾದಮೇಲೆ ಒಂದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಎತ್ಕೊಂಡ್ಬರ್ತಾರೆ. ಸೊ ಸೇಮ್ ಫಾರ್ಮುಲಾ ನಾನು ಫಾಲೋ ಮಾಡಿದ್ದೀನಿ. ಆ್ಯಂಡ್ ಯಾರಾದರೂ ಹೊಸೊಬ್ಬರು ಸಿನಿಮಾ ಮಾಡೋರು ಇದ್ದರೆ ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ನಿಮಗೂ ಒಂದು ಧೈರ್ಯ ಇರುತ್ತೆ, ನಿಮಗೂ ಒಂದು ಶಕ್ತಿ ಇರುತ್ತೆ ನಿಮ್ಮ ಪ್ರಾಜೆಕ್ಟ್ ಮೇಲೆ. ಆ್ಯಂಡ್ ಒಬ್ಬರು ಪಿಚ್ ಮಾಡೋದಕ್ಕೆ ಒಂದು ಆ ಅರ್ಹತೆ, ಯೋಗ್ಯತೆ ಅಂತಾರಲ್ಲ, ಅದಿರುತ್ತೆ. ಸೊ ನಮ್ಮ ಟೀಮಲ್ಲಿ ಆ ಒಂದು ಫಸ್ಟ್ ಮೈಲ್ ಸ್ಟೋನ್ ಮಾಡೋಕ್ಕೆ ಮುಖ್ಯ ಪಾತ್ರ ವಹಿಸಿದ್ದು ನಮ್ಮ ರಾಕೇಶ್ ಅಣ್ಣ ಅಂತ ಇದ್ದಾರೆ, ನಮ್ಮ ಕೋರ್ ಟೀಮ್ ಮೆಂಬರ್. ಸೊ ಅವರು ಮುಖ್ಯ ಪಾತ್ರ ವಹಿಸ್ತಾರೆ. ಸೊ ಆ ಒಂದು ಕಂಟೆಂಟ್, ಒಂದು ಚಿಕ್ಕ ಕಂಟೆಂಟ್ನ ನಾವು ಶೂಟ್ ಮಾಡಿ ನಮ್ಮ ರಘುವಣ್ಣ ಅವರಾಗಿರ್ಬೋದು, ನಮ್ಮ DOP ಸಮರ್ಥ್ ಸರ್ ಆಗಿರ್ಬೋದು, ಅವತ್ತು ಯಾರಿಗೂ ನಾವು ಆ್ಯಕ್ಚುಲಾಗಿ ಏನು ಕೊಡಬೇಕು ಅದು ಕೊಡಲಿಲ್ಲ. ಎಲ್ಲರೂ ಒಂದು ಕೇಳಿ ರಿಕ್ವೆಸ್ಟ್ ಮಾಡಿ ಒಂದು ಕಂಟೆಂಟ್ನ ಇದೊಂದು ಮಾಡೋಣ, ಇದಾದಮೇಲೆ ಪ್ರೊಡ್ಯೂಸರ್ಸ್ಗೆ ಪಿಚ್ ಮಾಡೋಣ, ಈ ಒಂದು ಫಾರ್ಮುಲಾನ ತಲೆಯಲ್ಲಿ ಇಟ್ಕೊಂಡು. ಸೊ ಅವತ್ತೊಂದು ಚಿಕ್ಕ ಮೊತ್ತಕ್ಕೆ ಇವತ್ತು ಅದು 10-20 ಆಗಿದೆ ಮೂವಿ ಬಜೆಟ್. ಬಟ್ ಅವತ್ತು ನಾವು ಮಾಡಿದೊಂದು ಕಂಟೆಂಟ್ ಹುಡುಕಿದ್ವಿ. ನಾನು ಸುಮಾರು ಜನಕ್ಕೆ ಪರ್ಸ್ನಲಾಗಿ ನಾನು ಪಿಚ್ ಮಾಡಿದೆ. ಸೊ ಕೊನೆಗೆ ನಾನು ಹೋಗಿದ್ದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ. ಸೊ ನಮ್ಮ ಅವರು ಮನುರಾಜ್ ಸರ್. ಸೊ ಅವರು ಇರೋ ಕಡೆ ಜಾಗಕ್ಕೆ ಹೋಗಿ ನಮ್ಮ ಫ್ರೆಂಡ್ ಯಾರೋ ರೆಫರ್ ಮಾಡಿದ್ರು. ಸೊ ಅಲ್ಲಿ ಹೋಗಿ ಪಿಚ್ ಮಾಡಿದಾಗ, ಹೌದಾ ನೀನು ಈ ಲೆವೆಲ್ಗೆ ಈ ಬಜೆಟ್ ಇಟ್ಕೊಂಡು ಇಷ್ಟು ಕಂಟೆಂಟ್ನ ನೀನು ಮಾಡಿದ್ಯಾ, ಅಲ್ಲೇ ಶಾಕ್ ಆದ್ರು ಅವರು. ಯಾಕೆಂದರೆ ನಮ್ಮದು ಟೀಮ್ ವರ್ಕ್ ಆ ಥರ ಇತ್ತು. ಅದಾದಮೇಲೆ ಸರಿ ಕಣ ಆಯಿತು. ನನಗೆ ಈ ಸಿನಿಮಾ ಅಂದರೆ, ಯಾಕೆಂದರೆ ಅವ್ರು ತುಂಬ ಹೊಸಬ್ರು. ಅವರು ಈವನ್ ಎಷ್ಟೋ ಟ್ರೆಂಡಿಂಗ್ ವಿಷಯಗಳು ಕೂಡ ಸಿನಿಮಾದ ಬಗ್ಗೆ ಅವ್ರಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋದು, ಯಾಕೆಂದರೆ ಅವ್ರು ಪ್ಯೂರ್ ಬಿಸ್ನೆಸ್ ಮ್ಯಾನ್. ಸೊ ಬಟ್ ಅವ್ರು ಅವತ್ತು ನನ್ನ ಕಂಟೆಂಟು, ನಾವು ಮಾಡಿದ್ದು ಟೀಮ್ ವರ್ಕು, ನಮ್ಮ ಹತ್ರ ಇಟ್ಕೊಂಡಿದ್ದು ಬಜೆಟಲ್ಲಿ ನಾವು ಮಾಡಿದ ವರ್ಕ್ಗೆ ಇಂಪ್ರೆಸ್ ಆಗಿ, ಇಲ್ಲ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ, ಅದೇನೇ ಆಗಲಿ ಈ ಫಿಲಮ್ ಫುಲ್ ಮುಗಿಸು, ಆ್ಯಂಡ್ ನಾನು ಟೈಮ್ ಲೈನ್ ಕೊಡ್ತೀನಿ, ಆ ಟೈಮ್ ಲೈನಲ್ಲಿ ಮುಗಿಬೇಕು, ಅದೊಂದೇ ನನ್ನ ಕಂಡೀಷನ್ ಅಂತ ಅವತ್ತು ಹೇಳಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿಸಿದ್ರು. ಆ್ಯಂಡ್ ಇವತ್ತು 9 ತಿಂಗಳಿಗೆ, ಅದೇನೋ ಒಂದು ಮಗು ಹೊಟ್ಟೆಲಿ ಬೆಳೆಯೋದಕ್ಕೆ 9 ತಿಂಗಳು ಅಂತಾರಲ್ಲ, ಅದೇ ರೀತಿ ಕಳೆದ ಜುಲೈಯಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಾಡಿದ್ವಿ ಮುಹೂರ್ತನ. ಇವತ್ತು 9ನೇ ತಿಂಗಳಿಗೆ ಕರೆಕ್ಟಾಗಿ ಮುಗಿದಿದೆ ಸಿನಿಮಾ. ಸೊ ಅದಕ್ಕೆ ಎಲ್ರಿಗೂ ನನ್ನ ಕಡೆಯಿಂದ ಹಾರ್ಟ್ಫುಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಪ್ರೊಡಕ್ಷನ್ ಅವರಾಗಿರ್ಬೋದು. ಆ್ಯಂಡ್ ಗಾನು ಕ್ರಿಯೇಷನ್ಸ್ ಅನ್ನೋದು ಒಂದು ಮಗಳು ಹೆಸರು ಗಾನ್ವಿ ಅಂತ. ಸೊ ತುಂಬ ಲಕ್ಕಿ. ನಮ್ಮ ಪ್ರೊಡ್ಯೂಸರ್ ಸರ್ ನೆಕ್ಸ್ಟ್ ಫ್ಯೂಚರ್ ದಿನಗಳಲ್ಲಿ ಒಂದಷ್ಟು ಏನಂತ ಹೇಳ್ಬೋದು, ಇಂಟರ್ವ್ಯೂಸ್ನ ಮಾಡಿಸೋ ದಿನಗಳಿದೆ. ಆ್ಯಂಡ್ ಅವ್ರ ಲೈಫ್ ಜರ್ನಿನ ನಾನು ನಿಮಗೆ ತಿಳಿಸ್ಲೇಬೇಕು, ಯಾಕೆಂದರೆ ತುಂಬ ಇನ್ಸ್ಪಿರೇಷನಲ್ ಆಗಿದೆ ಅವ್ರ ಸ್ಟೋರಿ. ಸೊ ಆ ಲಕ್ ನಮಗೂ ಕೂಡ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಗಾನ್ವಿನ್ ಕೇಳ್ಕೊತೀನಿ. ಆ್ಯಂಡ್ ಈ ಪಾರ್ಟ್ ಮುಗಿದ್ರೆ ನೆಕ್ಸ್ಟ್ ಬರೋದು ನಮ್ಮ ಹೀರೋಯಿನ್ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್. ಅಂದರೆ ಪ್ರತಿಯೊಬ್ಬರು ನನಗೆ ನಮ್ಮ ರಘು ಸರ್ ಹೇಳ್ದಂಗೆ ನಮ್ಮ ವರ್ಕ್ಶಾಪ್ ಸ್ಟೂಡೆಂಟ್ಸ್ ಹೊಸೊಬ್ರು ಏನು ಬರಬೇಕು ಅಂತ ಅಂದ್ಕೊಂಡಿದ್ವಿ, ಅದರಲ್ಲೇ ಬಂದಿದ್ದಾರೆ ಎಲ್ಲರೂ. ಆ್ಯಂಡ್ ಮೇಯ್ನ್ಲಿ ನಮ್ಮ ವಂದನಾ ಗಾಯತ್ರಿ ಅಂತ ಹೀರೋಯಿನ್ ಅವರು, ಅವ್ರಿಗೆ ನಾನು ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವಿದ್ದ ಸ್ಟೇಜಲ್ಲಿ, ಆ್ಯಂಡ್ ಅವರು ಆಲ್ರೆಡಿ ಸೀರಿಯಲಲ್ಲಿ ಮಾಡ್ತಿದ್ರು, ಒಂದು ಸೋಷಲ್ ಮೀಡಿಯಾದಲ್ಲಿ ಒಂದು ರೆಕಗ್ನೈಸ್ ಆಗಿದ್ರು. ಆ ಟೈಮಲ್ಲಿ ಕೂಡ ನಮ್ಮ ಜೊತೆ ಒಪ್ಕೊಂಡು, ಇಲ್ಲ ನಾನು ಜಾಯ್ನ್ ಆಗ್ತೀನಿ, ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಿನ್ನೆ ಸಾಂಗ್ ರಿಲೀಸ್ ಆಗಿದೆ. ಆ್ಯಂಡ್ ನೀವೆಲ್ಲರೂ ನೋಡ್ಬೋದು ನಮ್ಮ ಮುಖಗಳಲ್ಲಿ ಎಷ್ಟು ಬೇಜಾರಿದೆ ಅಂತ. ಆ್ಯಂಡ್ ಇಲ್ಲಿ ಹೊಸ ಮುಖಗಳು ಮನು ಸರ್, ಅಂದರೆ ಲಾಸ್ಟ್ ಮುಹೂರ್ತ ವೀಡಿಯೋಗೆ ಹೋಲಿಸ್ಕೊಂಡ್ರೆ ಹೊಸಬ್ರು ಇಲ್ಲಿ ಇವತ್ತು ಕೂತಿರೋದು ಪ್ರೆಸ್ ಮೀಟಲ್ಲಿ. ನಮ್ಮ ರಾಕೇಶ್ ಅಣ್ಣವರು, ಸಾಬಿಕ್ ಸರ್, ಮನುರಾಜಣ್ಣ, ಹಾಗೆ ವಂದನಾ ಗಾಯತ್ರಿ. ಸೊ ನಮ್ಮ ರಘು ಸರ್ ಬಗ್ಗೆ ಏನು ಇಂಟ್ರೊಡಕ್ಷನ್ ಬೇಕಿಲ್ಲ ಅಂತ ಅನ್ಕೋತೀನಿ. ದ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಲೇ ಹೇಳ್ಬೋದು. ಸೊ ಎಲ್ಲರದ್ದು ಪರಿಚಯ ಆಯಿತು. ಆ್ಯಂಡ್ ಸಾಬಿಕ್ ಅವ್ರದ್ದು ಮೇಯ್ನಾಗಿ ಇದೊಂದು ಪರಿಚಯ ಮಾಡಿಸಿ ನೆಕ್ಸ್ಟ್ ನಿಮ್ಮ ಕ್ವಶನ್ಸ್ನ ಅಟೆಂಡ್ ಮಾಡ್ತೀನಿ. ಸಾಬಿಕ್ ಅವ್ರದ್ದು ಬಂದು ಎಸೆನ್ಸ್ ಮೀಡಿಯಾ ಅಂತ ಯೂಟ್ಯೂಬ್ ಚಾನಲ್ ಇತ್ತು. ಸೊ ಅದು ಓನ್ಲಿ ಬೇಸಿಕಲಿ ಫಾರ್ ಈ ಆಲ್ಬಮ್ ಸಾಂಗ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿತ್ತು. ಯಾರೇ ಹೊಸಬ್ರು ಆಲ್ಬಮ್ ಸಾಂಗ್ಸ್ನ ನಾವು ಮಾಡಿದ್ದೀವಿ, ಈ ಥರ ಒಂದು ಮಾಡಿಕೊಡಿ, ರಿಲೀಸ್ ಮಾಡಿಕೊಡಿ ಅಂದರೆ
ಹಾರ್ಟ್ಫುಲಿ ಮಾಡಿಕೊಟ್ಟು ಎಷ್ಟೋ ಸಾಂಗ್ಸ್ನ ಸೂಪರ್ ಹಿಟ್ ಮಾಡಿದ್ದಾರೆ. ಸೊ ನೀವು ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡ್ಬೋದು, ಮಿಲಿಯನ್ ಸಾಂಗ್ಸ್ ತುಂಬ ಹೋಗಿದೆ. ಆ್ಯಂಡ್ ನಾವು ನಮ್ಮ ಸಾಂಗ್ ರಾಧಾ ಮಾಧವ ಈಗ ಪ್ಲೇ ಮಾಡ್ತೀನಿ ನಿಮಗೆ, ತುಂಬ ಎಲ್ಲರೂ ಇಷ್ಟ ಆದರು, ಎಲ್ಲರೂ ಇಷ್ಟ ಆಯಿತು ಸಾಂಗ್, ಎಲ್ಲರೂ ಇಷ್ಟಪಟ್ಟರು. ಆ್ಯಂಡ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ಗೆ ತೊಗೊಂಡೋಗಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಹೊಸಬ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಥವಾ ಅವ್ರ ಪ್ರಾಡಕ್ಟ್ನ ಹೇಗೆ ನೋಡ್ತಾರೆ ಅಂತ ನಿಮಗೆ ಗೊತ್ತು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಡ. ಆ್ಯಂಡ್ ದೆನ್ ಫೈನಲಾಗಿ ನಾವು ಡಿಸೈಡ್ ಮಾಡಿ, ಇಲ್ಲ ನಾವು ಸಾಬಿಕ್ ಬ್ರೋರ ಸಪೋರ್ಟ್ ತೊಗೊಂಡು ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲೇ ಬಿಡೋಣ. ಫಸ್ಟು ನಾವು ಸ್ಲೋ ಆಗ್ಬೋದು, ಬಟ್ ಖಂಡಿತ ನಾವು ಹಿಟ್ ಕೊಟ್ಟೇ ಕೊಡ್ತೀವಿ, ನಮ್ಮ ಸಾಂಗ್ ಪ್ರೂವ್ ಮಾಡೇ ಮಾಡುತ್ತೆ ನಮ್ಮ ಕ್ವಾಲಿಟಿನ ಅಂತ ಹೇಳಿ ಅದ್ರಲ್ಲಿ ರಿಲೀಸ್ ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ಬೇಜಾರಿದೆ, ಇಷ್ಟು ಒಳ್ಳೆ ಸಾಂಗ್ಗೆ ಇನ್ನೂ ಪ್ರಾಪರ್ ರೀಚ್ ಸಿಕ್ಕಿಲ್ಲ ಅಂತ. ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ರಘು ಅವರು, ತುಂಬ ಸ್ಟ್ರಗಲ್ ಮಾಡಿ ಒಂದು ಮೂವಿನ ಒಂದು ಕಂಪ್ಲೀಟ್ ಪ್ಯಾಕೇಜ್, ಆ ಮೂವಿ ನೋಡಿದ್ರೆ ಕಂಪ್ಲೀಟಾಗಿ ನಿಮ್ಮ ಪ್ಯಾಕೇಜ್ ಎಲ್ಲ ಸಿಗುತ್ತೆ. ತಾಯಿ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿದೆ. ಮೊನ್ನೆ ಸಡನ್ನಾಗಿ ಈಗ ಆಡಿಯೋ ಕೇಳಿದಾಗ ದೊಡ್ಡ ಕಂಪ್ನಿ ಯಾವುದೋ ಹೋಗಿದ್ವಿ ಬಿಡಿ, ಅದು ಅವ್ರ ಹೆಸರೆಲ್ಲ ಬೇಡ, ಅವರೆಲ್ಲ ದೊಡ್ಡವರು, ಸೊ ಅವ್ರು ನಮಗೆ ಬೇಡ, ಅವ್ರ ವಿಷಯ ನಮ್ಗೆ ಬೇಡ. ಯಾಕಂದರೆ ಆ ಕೇಳಿದಾಗ ಅವರು ಅಲ್ಲಿ ರೆಸ್ಪಾನ್ಸ್ ಆಗಿದೆ ಬೇರೆ ಥರ, ಇನ್ನೇನು ಆಗೋಯ್ತು ನಾಳೆ ಬೆಳಗ್ಗೆ ಎಲ್ಲ ಮಾಡಿಬಿಡ್ತೀವಿ, ಇನ್ನು ಮುಗೀತು ನಾಳೆ ಬೆಳಗ್ಗೆ ಟೆಲಿಕಾಸ್ಟ್ ಆಗಿಬಿಡುತ್ತೆ ಅಂತ. ಅದಾದಮೇಲೆ ಹೋಗ್ತಾ ಫೋನ್ಗೆ ರೆಸ್ಪಾಂಡ್ ಇಲ್ಲ. ಸೊ ಅಲ್ಲೇ ಗೊತ್ತಾಯಿತು ನಮಗೆ, ಸೊ ಇದೊಂದು ಕಂಪ್ಲೀಟ್ ಒಂದು ಕತ್ತಲೆ. ಸೊ ಇದನ್ನು ನಾವು ಬೆಳಕು ಮಾಡಬೇಕು ಅಂತ ಹೊರಟಾಗಿ ಸಿಕ್ಕಿದಾಗಲೇ ಗ್ರಾಮಿ ಮ್ಯೂಸಿಕ್ ಅವರು, ಸೊ ಅವ್ರ ಹತ್ರ ಕೂತು ಮಾತಾಡಿದಾಗ ನಮ್ಮ ಸಾಂಗ್ನ ಈ ಥರ ಮಾಡಬೇಕು ಅಂತ ಹೇಳಿದಾಗ, ಸೊ ಅವರೊಂದು ನಮಗೊಂದು ಇದನ್ನು ಧೈರ್ಯ ತುಂಬ್ತಾರೆ. ಸೊ ಮಾಡಿ ನಮ್ಮದು ವ್ಯೂಸ್ ಇದ್ದಾರೆ, ಸೊ ನಿಮ್ಮದು ಹೋಗುತ್ತೆ ಅಂತ. ಅದೇ ಥರ ರಾಧಾ ಮಾಧವ್ ಸಾಂಗ್ನ ಫಸ್ಟ್ ಸಾಂಗ್ನ ನಾವು ರಿಲೀಸ್ ಮಾಡ್ತೀವಿ, ಲಿರಿಕಲ್ ಸಾಂಗ್ನ ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿದ ತಕ್ಷಣ ನಾನು ಮನೀಷ್ಗೊಂದು ವಿಷಯ ಹೇಳ್ತೀನಿ, ಆ ಚಿಕ್ಕದು ಒಂದು ಎಲ್ಲೋ ಕೂತ್ಕೊಂಡು ಮಾಡೋದಕ್ಕಿಂತ ಒಂದು ಈವೆಂಟಲ್ಲಿ ನಾನು ಆರ್ಗನೈಸ್ ಮಾಡಿ ಅಂತ. ಸೊ ಅವರು ಆ್ಯಕ್ಚುಲಿ ಏನಂತಂದರೆ ಅದೊಂದು ಸ್ಮಾಲ್ ಈವೆಂಟ್ ಅಂತ ಒಂದು ಕನ್ಸಿಡರ್ ಮಾಡಿದ್ವಿ. ಸೊ ಏನು ನಾವೊಂದು 1000 ಜನಕ್ಕೆ ರೀಚ್ ಆದರೆ ಜಾಸ್ತಿ ಅಂತ. ನೀವು ಬಿಲೀವ್ ಮಾಡಲ್ಲ, ದೊಡ್ಡ ಆ್ಯಂಕರ್ಸ್ ಎಲ್ಲ ಬಂದಿದ್ರು, ದೊಡ್ಡ ಸಿಂಗರ್ಸ್ ಎಲ್ಲ ಬಂದಿದ್ದರು. ಏನು ಸಿಂಗರ್ಸ್ ಮತ್ತು ಆ್ಯಂಕರ್ ಮಾಡೋಕ್ಕಾಗದೇ ಇರೋದನ್ನು ಮನೀಶ್ 1 ಮಿನಿಟಲ್ಲಿ ಮಾಡ್ದ. ಅಷ್ಟು ಜನನ ಆಡಿಯನ್ಸ್ನ ಯಾವ ಥರ ಸಿಳ್ಳೆ ಹೊಡೆದ್ರು ಅಂತಂದರೆ, ಆ ಸಾಂಗ್ನ ಕೇಳಿ ಅವನು ಮಾತಾಡಿದ ರೀತಿ ನೋಡಿ, ಸೊ ನನಗೆ ಆವಾಗಲೇ ಆಶ್ಚರ್ಯ ಆಯಿತು. ಓಕೆ, ಇಷ್ಟು ದೊಡ್ಡ ಟ್ಯಾಲೆಂಟ್ ಇದೆ, ಯಾಕೆ ಇವನಿಗೆ ಏನೂ ಸಿಗ್ತಾಯಿಲ್ಲ, ಯಾಕೆ ವೇದಿಕೆಗಳಿಗೆ ಸಿಗ್ತಾಯಿಲ್ಲ, ಯಾಕೆ ಇದು ಆಚೆ ಬರ್ತಾಯಿಲ್ಲ ಅಂತ. ಆಚೆ ಬರೋಕ್ಕೆ ಎಲ್ಲಿ ಬಿಡ್ತಾರೆ, ಸೊ ಬಿಡಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ನಿನ್ನೆ ಸಾಂಗು ಜನಗಳ ರೆಸ್ಪಾನ್ಸು ಯಾವ ಥರ ಇತ್ತು ಅಂತಂದರೆ, ಸುಮಾರು ಒಂದು 7,000 ಜನ ಇದ್ದಾರೆ ಒಂದು ಆರ್ಕೆಸ್ಟ್ರಲ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ಆರ್ಕೆಸ್ಟ್ರಾ. ಅಂದ್ಕೊಂಡಿದ್ದ ರೀತಿಯೇ ನಾವು ಬೇರೆ, ಒಂದು ಸ್ಮಾಲ್ ಅಂತ ಏನೋ ನಮ್ಗೆ ಸಿಗಲ್ಲ ಅಂತ. ಅಲ್ಲಿ ವೇದಿಕೆ ಸಿಕ್ಕಿದೆ, ಅವ್ರಿಗೆ ಜನಗಳು ಚಪ್ಪಾಳೆ ಸಿಕ್ಕಿದೆ, ಜನಗಳು ವಿಜಿಲ್ ಸಿಕ್ಕಿದೆ, ಅವ್ರಿಗೆ ನಿಮ್ಮ ಮುಂದೆ ಡೈಲಾಗ್ ಹೇಳಿದ್ರು, ಆ ಡೈಲಾಗ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಕಂಪ್ಲೀಟ್ ಅವರು ಆ ಈವೆಂಟಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರು, ಎಷ್ಟು ಚೆನ್ನಾಗಿತ್ತು ಜನ ರೆಸ್ಪಾಂಡ್ ಅಂತಂದರೆ. ಸೊ ಇವ್ರು ಯಾರೋ ಆಲ್ರೆಡಿ ಮೂವಿ ಮಾಡಿದ್ದಾರೆ, ದೊಡ್ಡ ಸ್ಟಾರ್ ಇದ್ದಾರೆ, ಆ ಥರ ಒಂದು ವೈಬ್ ಸಿಕ್ಕಿದೆ ಅವ್ರಿಗೆ ನಿನ್ನೆ. ಸೊ ಯಾಕೆ ಸಿಕ್ತು ಅಂತ ಅಂದಿದಾಗ ಅವ್ರದ್ದು ಕಲೆ ಅಲ್ಲಿತ್ತು. ಸೊ ಕಲೆನ ಪ್ರದರ್ಶನ ಮಾಡಿದ್ರು ಅವರಲ್ಲಿ ಆ ಸ್ಟೇಜ್ ಮೇಲೆ. ಸೊ ಆಲ್ರೆಡಿ ಜನಗಳು ರೀಚ್ ಆಗ್ತಾರೆ. ಸೊ ಇದರಲ್ಲಿ ಆಡಿಯನ್ಸ್ದೇನೂ ತಪ್ಪಿಲ್ಲ, ಆಡಿಯನ್ಸ್ ಯಾವುದೇ ಕಾರಣಕ್ಕೂ ದೇವ್ರವರು, ನಮಗೆ ಊಟ ಹಾಕ್ತಾರೆ. ಇವಾಗ ಓಕೆ, ಇವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ನಾವು ದುಡ್ಡು ಕೊಡ್ತೀವಿ, ಸೊ ಅಲ್ಲಿಗಲ್ಲಿ ಮುಗಿದೋಗುತ್ತೆ. ಆ ದುಡ್ಡು ಮತ್ತೆ ರಿಕವರಿ ಆಗೋದು ಇಲ್ಲಿಂದ. ಅವರೊಂದು ಮೂವಿನ ನೋಡಿದ್ರೆ, ಒಂದು ಟಿಕೆಟ್ ತೊಗೊಂಡ್ರೆ, ಸೊ ನಮ್ಮದು ಹೊಟ್ಟೆ ತುಂಬುತ್ತೆ. ಸೊ ದಯವಿಟ್ಟು ಕರ್ನಾಟಕದ ಜನತೆಗಳು ಈ ಸಾಂಗ್ನ ಆದಷ್ಟು ಜಾಸ್ತಿ ರೀಚ್ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಅವ್ರ ಹತ್ರ. ಸೊ ನಮ್ಮ ಮೂವಿ ಕೆಲವೇ ತಿಂಗಳುಗಳಲ್ಲಿ, ಮೇ ಬಿ 1 or 2 months ಒಳಗಡೆ ರಿಲೀಸ್ ಆಗುತ್ತೆ. ಸೊ ಇದೇ ಥರ ತುಂಬ ಮುಂದೆ ಬಂದು ಜನಗಳು ಒಂದು ಎಷ್ಟೆಷ್ಟೋ ತಮಿಳ್ ಮೂವಿ, ತೆಲುಗು, ಮಲಯಾಳಂ ಎಲ್ಲ ಲ್ಯಾಂಗ್ವೇಜು ನೋಡ್ತಾ ಇರ್ತೀರ. 1000, 1500, 2000 ಕೊಟ್ಟು ನೋಡ್ತಾ ಇರ್ತೀರ. ಎಲ್ಲೋ IPL ಕೂತ್ಕೊಂಡು ಲಕ್ಷಾಂತರ ರೂಪಾಯಿ ಟಿಕೆಟ್ ತೊಗೋತೀರ, ಅಲ್ಲಿ ಹೋಗಿ ಜಗಳ ಆಗುತ್ತೆ, ಏನೇನೋ ಆಗುತ್ತೆ. ದಯವಿಟ್ಟು ನಮ್ಮದೊಂದು ಕನ್ನಡ ಸಿನಿಮಾನ ದಯವಿಟ್ಟು ನಮ್ಮದೊಂದು ಮೆಚೂರ್ಡ್ ಲವ್ ಸ್ಟೋರಿನ ಬೆಳೆಸಿ. ಎಷ್ಟೋ ಜನ ಆರ್ಟಿಸ್ಟ್ ಇದ್ದಾರೆ ಇದರಲ್ಲಿ, ಆರ್ಟಿಸ್ಟ್ ಬಗ್ಗೆ ಮುಂದೆ ಮಾತಾಡ್ತಾರೆ. ಎಷ್ಟೋ ಜನ ಕನಸಿದೆ, ದಯವಿಟ್ಟು ಆ ಕನಸಿಗೆ ಒಂಚೂರು ನೀರು ಹಾಕಿ, ಸೊ ಅದು ಒಂದು ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳ್ತಾ ಕರ್ನಾಟಕ ಜನತೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಮ್ಮ ಮೂವಿನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ತುಂಬ ನೋವಾಗುತ್ತೆ. ಈಗ ಲಾಸ್ಟ್ ಟೈಮು ಒಂದು ಜೀ ಕನ್ನಡದಲ್ಲಿ ರವಿಚಂದ್ರನ್ ಸರ್ ಹೇಳ್ಕೊಡ್ರು, ಬರ್ರಪ್ಪ 100 ರೂಪಾಯಿ ಕೊಟ್ಟು ನೋಡ್ರು, ಭಿಕ್ಷೆ ಅಂತ ಕೊಟ್ಟು ನೋಡ್ರು ಸಿನಿಮಾ ಅಂತ. ನಾವು 100-200 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀವಿ. ಈ ಪೊಲೀಸ್ನವ್ರು ಹಿಡಿದಿದ ತಕ್ಷಣ ಸರ್ 100 ರೂಪಾಯಿ ಕೊಡೋಕೆ ಹೋಗಲ್ಲ, ನಾವು ಡೈರೆಕ್ಟ್ 500 ರೂಪಾಯಿ ಕೊಡ್ತೀವಿ. ಬಟ್ ನಾವು ಎಷ್ಟು ಸ್ವಾಭಿಮಾನಿಗಳು ಕನ್ನಡಿಗರು ಅಂತಂದರೆ, ನಮ್ಮ ತಾಯಿ ಭುವನೇಶ್ವರಿ ವಿಷಯಕ್ಕೆ ಬಂದರೆ, ಕನ್ನಡ ಭಾಷೆ ವಿಷಯಕ್ಕೆ ಬಂದರೆ, ಎಂಥ ವಿಷಯಕ್ಕೆ ಬಂದರೂ ನಾವು ಒಬ್ರಿಗೊಬ್ರು ಬಿಟ್ಕೊಡೋ. ಆಫ್ಟರ್ ಆಲ್ ಒಬ್ಬ TT ಡ್ರೈವರ್ ಮುಟ್ಟಿದ್ದಕ್ಕೆ ನಾವು ಒಂದು ಸ್ಟೇಜ್ನ ಎದುರಾಕೊಂಡಿರೋರು.
ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾ ಮೊಣ್ಣಾಗ್ತಾ ಇದೆ ಆಯ್ತಾ. ಈಗ ಎಷ್ಟೋ ಜನ ಫ್ಯಾಮಿಲಿ ಪ್ರತಿ ಒಂದು ರೋಡಲ್ಲೂ 10 ಜನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ತಾರೆ, ಮೇಕಪ್ ಮ್ಯಾನು, ಕ್ಯಾಮ್ರಾಮ್ಯಾನು, ಎಲ್ಲರೂ ಪ್ರತಿಯೊಬ್ಬರು ಇರ್ತಾರೆ. ಎಲ್ಲರೂ ಕಾಪಾಡ್ತಿರೋದು ಹೊಸ ಸಿನಿಮಾಗಳು, ಹೊಸ ಪ್ರೊಡಕ್ಷನ್ ಹೌಸ್ಗಳು ಬರ್ತಾರೆ. ಇವ್ರು ಇಲ್ಲ ಅಂತಂದ್ರೆ ನಾವು ಯಾರು ಇಲ್ಲ, ಬೇಸಿಕ್ ಇಂದ ಇವ್ರು ಇಲ್ಲ ಅಂದ್ರೆ ನಾವು ಯಾರಿಲ್ಲ. ಈಗ ಒಂದ್ಸಲ ಬಂದವ್ರು ಮತ್ತೊಂದು ಸಿನಿಮಾ ಮಾಡ್ಬೇಕು ಅನ್ಬೇಕೆ ಹೊರತು ಸಿನಿಮಾ ಸಮಸ್ಯೆನೇ ಬೇಡಪ್ಪ ಅನ್ನೋದು ಅವ್ರು ಬರಬಾರ್ದು ಅಂತಂದ್ರೆ ನಮ್ಮ ಕನ್ನಡ ಪ್ರೇಕ್ಷಕರು ದಯವಿಟ್ಟು ಬೆಳ್ಳಿ ತೆರೆಗೆ ಬಂದು ಸಿನಿಮಾ ನೋಡಿ ಆಯ್ತಾ. ಬೇಕಾದ್ರೆ ಕಾಪಿ ರೈಟ್ಸ್ ಎಲ್ಲ ಹಿಂದಿ, ತಮಿಳು, ತೆಲುಗು ನೋಡ್ಬೇಡಿ, ದಯವಿಟ್ಟು ಕನ್ನಡ ಸಿನಿಮಾ ಅಂಡ್ ಮೂವಿ ಬಗ್ಗೆ ಆಕ್ಚುಲಿ ಪ್ರೆಸ್ ಮೀಟಲ್ಲಿ ಏನಪ್ಪ ಬರೀ ಸಾಂಗ್ ಬಗ್ಗೆ